ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ರಾಮಾಯಣದಲ್ಲಿ ರಾಮಂಗೆ ಹೇಗೆ ವನವಾಸ ತಪ್ಪಿದ್ದಲ್ವೋ ಹಾಗೆ ಕಲಿಯುಗದಲ್ಲಿ ಕೂಡ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳ್ಳೋ ಎಲ್ಲರಿಗೂ ವನವಾಸ ತಪ್ಪಿದ್ದಲ್ಲ. ಇದೇ ಸ್ಟೋರಿ ಲೈನ್ ಇಟ್ಕೊಂಡು ಇವತ್ತು ಕರ್ನಾಟಕದಾದ್ಯಂತ ರಿಲೀಸ್ ಆಗಿರುವಂಥ ಸಿನಿಮಾ ವಿಕಾಸ್ ಪಂಪಪತಿ ನಿರ್ದೇಶನದ ರಿಷಿ ಹಾಗೂ ಪ್ರಣೀತಾ ಇಬ್ಬರು ಆಫ್ಟರ್ ಲಾಂಗ್ ಟೈಮ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿ ರಿಲೀಸ್ ಆಗ್ತಿರುವಂಥ ರಾಮನ ಅವತಾರ. ಈ ಸಿನಿಮಾದ ಪ್ರೀಮಿಯರ್ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಎಲ್ಲದನ್ನು ಸ್ಪಾಯ್ಲರ್ ಇಲ್ಲದೆ ನಿಮ್ಮ ಮುಂದೆ ಇಡೋವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ಊರಲ್ಲಿ ನಮ್ಮ ಕಥಾನಾಯಕ ರಾಮ ಒಂದಷ್ಟು ವಾನರ ಸೈನ್ಯ ಇಟ್ಕೊಂಡು ತುಂಬ ದೊಡ್ಡ ಜವಾಬ್ದಾರಿಗಳನ್ನು ತಗೊಳ್ದೆ ಆರಾಮಾಗಿ ಕಾಲ ಕಳೀತಾ ಇರ್ತಾನೆ. ಹೆಸರು ಮಾತ್ರ ರಾಮ, ಆದರೆ ಮಾಡೋ ಚೇಷ್ಟೆ, ತರಲೆ, ಲವ್ ಮಾಡೋ ಆಸೆ ಎಲ್ಲವೂ ಕೃಷ್ಣ ಪರಮಾತ್ಮನ ಲೀಲೆಗಳೇ. ಹೀಗೆ ಯಾರನ್ನಾದರೂ ಲವ್ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಅಂದ್ಕೊಳ್ಳೋ ರಾಮಂಗೆ ಸಡನ್ನಾಗಿ ಒಂದು ಇನ್ಸಿಡೆಂಟಿಂದ ಊರಲ್ಲಿ ಒಂದು ಬದಲಾವಣೆ ತರಬೇಕು. ಊರನ್ನೇ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿ ಕೆಲಸ ಮಾಡೋದಕ್ಕಿಂತ ಸ್ವಂತ ಊರಲ್ಲೇ ಕೆಲಸಗಳನ್ನು ಯುವಕರನ್ನು ಆರಿಸಿ ಬರಬೇಕು ಅನ್ನೋ ಥಾಟ್ ಬರುತ್ತೆ. ಅದಕ್ಕೋಸ್ಕರ ರಾಮ ಏನು ಮಾಡ್ತಾನೆ, ಅವನ ಜೀವನದಲ್ಲಿ ಏನೆಲ್ಲ ಬದಲಾಗುತ್ತೆ, ಅಲ್ಲಿಂದೆಲ್ಲ ಅವನು ಎಲ್ಲೆಲ್ಲೆಲ್ಲ ಹೋಗಬೇಕಾಗುತ್ತೆ, ಕೊನೆಗೆ ಅವನು ಎಲ್ಲಿಗೆ ಹೋಗಿ ನಿಲ್ತಾನೆ ಅನ್ನೋದೇ ಸಿನಿಮಾದ ಪ್ಲಾಟ್. ಕತೆ ವಿಷಯಕ್ಕೆ ಬರೋದಾದರೆ ಆಗಲೇ ಹೇಳಿದ ಹಾಗೆ ನಿರ್ದೇಶಕ ವಿಕಾಸ್ ಅವರು ರಾಮಾಯಣದ ಎಳೆಯನ್ನು ಈಗಿನ ಅಂದರೆ 2024ರ ಕಾಲಮಾನಕ್ಕೆ ತಂದು ಸಿನಿಮಾದಲ್ಲಿ ರಾಮನ ಜರ್ನಿಯನ್ನು 4 ಭಾಗವಾಗಿ ಡಿವೈಡ್ ಮಾಡಿ ಹೇಳ್ತಾ ಹೋಗ್ತಾರೆ. ವಿಕಾಸ್ ಈ ಹಿಂದೆ ನಾಟಿ ಫ್ಯಾಕ್ಟರಿ ಎನ್ನುವಂಥ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಕಾಮಿಡಿ ವಿಡಿಯೋಗಳು, ಸ್ಕೆಚ್ ವಿಡಿಯೋಗಳು, ರೋಸ್ಟ್ ವಿಡಿಯೋಗಳು ಅಂತ ಸುಮಾರು ಪ್ರಯೋಗಗಳನ್ನು ಮಾಡಿ ತಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಂಡಿದ್ದಾರೆ. ಬೆಳ್ಳಿ ಪರದೆ ಮೇಲೆ ಇದು ಅವರ ಮೊದಲ ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ ಮಾಡಿಕೊಂಡಿದ್ದಾರೆ. ಅದು ಮಾಡಿಕೊಂಡಿರುವಂಥ ಕತೆ ಹೇಳೋದಕ್ಕೆ ಖಂಡಿತವಾಗ್ಲೂ ಸುಲಭ. ಇಲ್ಲೂ ರಾಮಾಯಣದ ಹಾಗೆ ರಾಮ, ಸೀತೆ, ರಾವಣ, ಹನುಮಂತ, ಮಾಯಾಜಿಂಕೆ, ಸೀತಾ ಅಪಹರಣ, ಪಟ್ಟಾಭಿಷೇಕ ಎಲ್ಲವೂ ಇದೆ. ಅದರ ರೆಫರೆನ್ಸ್ಗಳು ಸಿನಿಮಾ ನೋಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಕೆಲವೊಂದು ಕಡೆ ನಮಗೆ ಇಷ್ಟ ಆಗೋದು ಅವರು ಬರ್ಕೊಂಡಿರುವಂಥ ವಿಕಿ ಡೈಲಾಗ್ಸ್. ನೀನು ಇಂಗ್ಲೀಷ್ ಆದರೂ ಹೇಳ್ಕೊಡು, ಫ್ರೆಂಚ್ ಆದರೂ ಹೇಳ್ಕೊಡು, ಆದರೆ ಕನ್ನಡದಲ್ಲಿ ಹೇಳ್ಕೊಡು ಅನ್ನೋದು. ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂತ ಒಂದು ಹುಡುಗಿ ಹೇಳಿದಾಗ ನಮ್ಮೂರಲ್ಲಿ ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ಇದ್ದಿದ್ರೆ ನಾನು ಯಾಕೋ ಹೋಗಿ ಅವಳನ್ನು ಲವ್ ಮಾಡ್ತಿದ್ದೆ ಅನ್ನೋದು, ಇವೆಲ್ಲವೂ ಸಿನಿಮಾವನ್ನು ನಡೆಸ್ಕೊಂಡು ಹೋಗೋ ಹಾಗೆ ಮಾಡುತ್ತೆ. ಇನ್ನು ಆ್ಯಕ್ಟ್ರಸ್ಗಳ ವಿಚಾರಕ್ಕೆ ಬಂದರೆ ಈ ಸಿನಿಮಾ ರಿಷಿ ಅವರ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ರಿಷಿ ಈ ಹಿಂದೆ ಮಾಡ್ತಿದ್ದಂಥ ಆಪರೇಷನ್ ಅಲಮೇಲಮ್ಮ, ಸಾರ್ವಜನಿಕರಿಗೆ ಸುವರ್ಣಾವಕಾಶ ಸಿನಿಮಾದ ಕ್ಯಾರೆಕ್ಟರೈಸೇಷನ್ನೇ ರೀತಿಯಲ್ಲಿ ಈ ಕ್ಯಾರೆಕ್ಟರ್ನು ಕೂಡ ಡಿಸೈನ್ ಮಾಡಿದ್ದಾರೆ. ಈ ರೀತಿಯ ಪಾತ್ರಗಳು ರಿಷಿ ಅವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಇನ್ನು ಪ್ರಣೀತಾ ಸುಭಾಷ್ ವಿಷಯಕ್ಕೆ ಬಂದರೆ 2017ರಲ್ಲಿ ಮಾಸ್ ಲೀಡರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. 7 ವರ್ಷ ಆದಮೇಲೆ ಮತ್ತೆ ಪ್ರಣೀತಾ ಅವರು ಆ್ಯಕ್ಟ್ ಮಾಡ್ತಿರುವಂಥ ಕನ್ನಡದ ಸಿನಿಮಾ ರಾಮನ ಅವತಾರ. ಇವರಿಗೆ ಕೊಟ್ಟಂಥ ರೋಲ್ನ ಜಸ್ಟಿಫೈ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ತುಂಬ ಕ್ಯೂಟ್ ಆ್ಯಂಡ್ ಬಬ್ಲಿಯಾಗಿ ಕಾಣಿಸ್ತಾರೆ. ಆ್ಯಸ್ ಯೂಶುವಲ್ ಸ್ಕ್ರೀನ್ ಸ್ಪೇಸ್ ತುಂಬ ಇಲ್ಲದೆ ಹೋದರೂ ಡೀಸೆಂಟ್ ಆಗಿದೆ. ಈ ಸಿನಿಮಾದಲ್ಲಿ ಹೈಲೈಟ್ ಆಗೋದು ಅಂದರೆ ಅದು ಅರುಣ್ ಸಾಗರ್ ಅವರು. ಅವರ ಸ್ಟೈಲ್, ಸೈಕೋ ಆ್ಯಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್ ಇಂದ ಪ್ರೇಕ್ಷಕರನ್ನು ಸ್ವಲ್ಪ ಎಂಗೇಜ್ ಮಾಡ್ತಾಯಿದ್ರು. ಇನ್ನು ಉಳಿದಂತೆ ಅನಿರುದ್ಧ್ ಆಚಾರ್ಯ, ಶುಭ್ರ ಅಯ್ಯಪ್ಪ ಮತ್ತಿತರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಇನ್ನು ಟೆಕ್ನಿಕಲಿ ಹೇಳೋದಾದರೆ ಮ್ಯೂಸಿಕ್ ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಾವ್ರೇಜ್ ಫೀಲ್ ಕೊಡ್ತು ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂಥ ಸಿನಿಮಾಗಳು ತುಂಬಾ ಅಪ್ಡೇಟ್ಸ್ ಆಗಿವೆ. ಸೊ ಈ ವಿಚಾರದಲ್ಲಿ ಎಡಿಟಿಂಗ್ ಡೀಸೆಂಟ್ ಆಗಿದೆ. ಓವರಾಲ್ ಆಗಿ ಹೇಳೋದಾದರೆ ರಾಮನ ಅವತಾರ ಒಂದು ಡೀಸೆಂಟ್ ರಾಮ್ ಕಾಮ್. ಸೊ ಇದಿಷ್ಟು ರಾಮನ ಅವತಾರ ಮೂವಿಯ ನನ್ನ ರಿವ್ಯೂ ಆಗಿತ್ತು. ನೀವೇನಾದರೂ ಈ ಸಿನಿಮಾವನ್ನು ಈಗಾಗಲೇ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.